ನಾವೀಗ ರಾಜಸ್ಥಾನದ ಕೋಟಾದ ಪ್ರದೇಶದಲ್ಲಿರುವ ಚಂಬಲ್ ಕಣಿವೆಯ ಭಾಗದಲ್ಲಿ ಇದ್ದೇವೆ. ಅಲ್ಲಿ ಕೆಳಗೆ ಒಂದು ಶಿವನ ಮಂದಿರ ಇದೆ, ಅಲ್ಲಿಗೆ ಹೋಗಿದ್ವಿ. ಇದೆಲ್ಲ ಚಂಬಲ್ ನದಿ ಹರಿಯುವ ಸ್ಥಳವಾಗಿದ್ದು ಈಗ ಎಲ್ಲ ಒಣಗಿರುವ ಪ್ರದೇಶವಾಗಿದೆ. ಇಲ್ಲಿ ನೋಡ, ಹೇಯ್ ನೋಡಿಲ್ಲ, ಇಲ್ಲಿ ವಿಶೇಷವಾಗಿ ಗೃಧ್ರ ಪಕ್ಷಿಗಳು ಭಾಳ ಹಾರಾಡುತ್ತೆ. ಅಂದರೆ ಈಗಲ್ ಅಂತೇನು ಹೇಳ್ತೀವಿ ಅವು, ಅಲ್ಲೊಂದು ಈಗಲ್ ಹಾರಾಡ್ತಾ ಇರೋದು ನೋಡ್ಬೋದು. ನವಿಲುಗಳು, ಮಂಗಗಳು ಕೂಡ ಇಲ್ಲಿ ಇವೆ. ಹಿಂದೊಮ್ಮೆ ಒಬ್ಬ ಸಾಧ್ವಿಯು ತನ್ನ ಮಗನೊಂದಿಗೆ ಅಲ್ಲಿ ಮೇಲಿನಿಂದ ಜಿಗಿದಿದ್ಲು ಅಂತ ಹೇಳ್ತಾರೆ. ಆದರೆ ಅವಳು ಕೆಳಗೆ ನೀರಿಗೆ ಬಿದ್ದು ಏನೂ ಆಗದೆ ಮಗು ತಾನು ಜೀವದಿಂದ ಉಳ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಪೂರ್ಣ ಕಥೆ ಏನಂತ ಗೊತ್ತಿಲ್ಲ, ಯಾಕೆ ಬಿಟ್ಟಲು ಏನು ಅನ್ನೋದಿಲ್ಲ. ಒಟ್ಟಿನಲ್ಲಿ ಆ ಕಥೆಯಲ್ಲಿ ಹೇಳಿದ್ರು. ಅದೆಷ್ಟೋ 100 ವರ್ಷಗಳ ಹಿಂದಿನ ಕತೆ.